ಕಠಿಣ ಪರಿಶ್ರಮದಿಂದ ಕ್ರಿಕೆಟ್ ಸಿಂಹಾಸನದವರೆಗೆ ವಿರಾಟ್ ಕೊಹ್ಲಿ ದೆಹಲಿಯ ಒಂದು ಸಾಮಾನ್ಯ ಕುಟುಂಬದಲ್ಲಿ 1988ರ ನವೆಂಬರ್ 5ರಂದು ಒಂದು ಚಿಕ್ಕ ಹುಡುಗ ಹುಟ್ಟಿದ. ಅವನ ಹೆಸರೇ ವಿರಾಟ್ ಕೊಹ್ಲಿ. ಬಾಲ್ಯದಿಂದಲೇ ಅವನ ಕಣ್ಣಲ್ಲಿ ಕ್ರಿಕೆಟ್ಗಾಗಿನ ದೊಡ್ಡ ಕನಸು ಹೊಳೆಯುತ್ತಿತ್ತು. ಬ್ಯಾಟ್ ಕೈಗೆ ಸಿಕ್ಕರೆ ಸಾಕು, ಗಂಟೆಗಟ್ಟಲೆ ಆಡುತ್ತಿದ್ದ ಹುಡುಗ ಅವನು. ವಿರಾಟ್ನ ತಂದೆ ಪ್ರೇಮ್ ಕೊಹ್ಲಿ ಮಗನ ಆಸಕ್ತಿಯನ್ನು ಗುರುತಿಸಿ ಕ್ರಿಕೆಟ್ ತರಬೇತಿಗೆ ಸೇರಿಸಿದರು. ಚಿಕ್ಕ ವಯಸ್ಸಲ್ಲೇ ಕಠಿಣ ಅಭ್ಯಾಸ, ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಕಲಿಸಿದರು. ಆದರೆ ಜೀವನವೂ ಅವನಿಗೆ ದೊಡ್ಡ ಪರೀಕ್ಷೆಯನ್ನು ಕೊಟ್ಟಿತು. ವಿರಾಟ್ ಕೇವಲ 18 ವರ್ಷ ವಯಸ್ಸಿನಾಗಿದ್ದಾಗ ತಂದೆಯನ್ನು ಕಳೆದುಕೊಂಡನು. ಆ ದುಃಖದ ನಡುವೆಯೂ ಮುಂದಿನ ದಿನವೇ ಪಂದ್ಯ ಆಡಲು ಮೈದಾನಕ್ಕೆ ಇಳಿದ ವಿರಾಟ್ನ ಮನೋಬಲ ಎಲ್ಲರಿಗೂ ಪ್ರೇರಣೆಯಾಯಿತು. 2008ರಲ್ಲಿ ಭಾರತ ಅಂಡರ್-19 ತಂಡದ ನಾಯಕನಾಗಿ ವಿಶ್ವಕಪ್ ಗೆಲ್ಲಿಸಿದ ವಿರಾಟ್ ದೇಶದ ಗಮನ ಸೆಳೆದ. ಅದೇ ವರ್ಷ ಭಾರತೀಯ ತಂಡಕ್ಕೆ ಆಯ್ಕೆಯಾದ ಅವನು ನಿಧಾನವಾಗಿ ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸಿದ. ಅವನ ಬ್ಯಾಟಿಂಗ್ನಲ್ಲಿ